ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆ ತರಲು ಮತ್ತು ಅವರನ್ನ ಸಿಲುಕಿಸಲು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ. ಏನ್ ತಿಂತಿದ್ದಿ ಹೊಟ್ಟಿಗೆ? ಇಡೀ ರಾಜ್ಯದ ದಿಕ್ಕು ದೆಸೆ ಗಮನ ಎಲ್ಲ ಹುಚ್ಚಾಪಟ್ಟೆ ಹುಚ್ಚರಂತೆ ಹಳ್ಳ ಹಿಡಿಸಿದ್ಯಲ್ಲ. ಮೊದಲು ಏನ್ ತಿಂತಿದ್ದಿ ಹೊಟ್ಟಿಗೆ ಅಂತೀನಿ. ಹೌದಲ್ಲ? ನಾವು ಮೈಕು ಕ್ಯಾಮ್ರಾ ಇಟ್ಕೊಂಡು ಒಂದೊಂದ್ ತಿಂಗಳು ನಿಂತಿದ್ವಲ್ಲ ಧರ್ಮಸ್ಥಳದಲ್ಲಿ ಮಳೆಯಾಗ, ಇಲ್ಲಿ ಗುಂಡಿ ತೋಡ್ತಿದಾರ ಅಲ್ಲಿ ಗುಂಡಿ ತೋಡ್ತಿದಾರೆ ಅಂತ ಹೇಳಿ ಇಡೀ ರಾಜ್ಯದ ಎಲ್ಲಾರ್ದು ಹಾದಿ ಗಮನ ತಪ್ಪಿಸಿದ್ರ. ಹೌದಿಲ್ಲ? ಏನು ಮಹಿಳೆಯರು ಅಷ್ಟು ಸಾವು ಇಷ್ಟು ಸಾವು ಅಷ್ಟು ವರ್ಷದಿಂದ 20 ವರ್ಷದಿಂದ ಅಂತ ಎಲ್ಲ 165 ಸ್ಟೇಟ್ಮೆಂಟ್ ಕೊಟ್ಟು ಮಹಿಳಾ ಆಯೋಗ ಅಲ್ಲೇನೋ ನಡೆದಿದೆ ಅಂತ. ಅದಕ್ಕೂ ಮುಂಚೆ ಮಹಿಳೆಯರ ಅಸಹಜ ಸಾವು ಪ್ರಕರಣ ಅಲ್ಲಿ ನಡೀತಾ ಇತ್ತು. ಬಿಕಾಸ್ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಹೋಗಿ ಇವ್ರ ಆತ್ಮಹತ್ಯೆ ಪ್ರಕರಣಗಳು ಅದು ಇದು ಅಂತ ಹೇಳ್ತಾರಪ್ಪ. ಇನ್ನು SIT ತನಿಖೆ ನಡೆದಿದೆ, ಅದರ ವರದಿ ಬಹಿರಂಗ ಆದ್ಮೇಲೆ ನಮಗೂ ಗೊತ್ತಾಗೋದು, ಒಂದು ಕ್ಲಾರಿಟಿ ಸಿಗೋದು. ಅದರ್ವೈಸ್ ಆಲ್ಸೋ ಈತ ಹೇಳಿಕೆ ಕೊಟ್ಟ ಮೇಲೆ ತಾನೇ ನಾವೆಲ್ಲ ಹೋಗಿದ್ದು. ಅಯ್ಯೋ ಅಷ್ಟೊಂದ್ ಜನ ಮಹಿಳೆಯರು ಸತ್ತೋಗಿದಾರ, ಹಾಗಾದ್ರೆ ಮಹಿಳೆಯಾಗಿ ನಾವ್ಯಾಕೆ ಸುಮ್ನೆ ಇರ್ಬೇಕಂತಾನೆ ನಾವು ಅಲ್ಲಿಗೆ ಹೋಗಿದ್ದು. ಆವಾಗ ಕೊಟ್ಟಿದ್ ಸರಿ ಇಲ್ಲ ಅಂತ ಈಗ ಕೊಡೋದು ಕರೆಕ್ಟ್ ಅಂತ 1 ವರ್ಷದಿಂದ ಕೊಡ್ತಾನೆ ಇದಾನ ಇವ ಹೇಳಿಕೆ ಮೇಲೆ ಹೇಳಿಕೆ.